ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ನಮ್ಮ ಉಸಿರಾಗಬೇಕು. ಒಬ್ಬ ಭಕ್ತರು ಬರೀತಾರೆ, ಪ್ರಾರ್ಥನೆ ನನ್ನ ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಅಂದರೆ ಪ್ರಾರ್ಥನೆ ನಮ್ಮ ಉಸಿರಾಗಬೇಕು, ಪ್ರಾರ್ಥನೆ ನಮ್ಮ ಜೀವವಾಗಬೇಕು. ನೀವು ದೇವರ ಸಭೆಯಲ್ಲಿ ಒಬ್ಬ ಪ್ರಯೋಜನ ಅಂದರೆ ಪ್ರಾರ್ಥನೆಗೆ, ಸಭೆಗೆ ಸಹಾಯವಾಗಬಲ್ಲ ಒಂದು ಇನ್ಸ್ಟ್ರೂಮೆಂಟ್ ಆಗಬೇಕು. ಸಹೋದರ ಸಹೋದರಿ, ಆಗ ಬೇಕಿದ್ದರೆ ಹೀಗೆ ಪ್ರಾರಂಭಿಸಿ. ನೀವು ಹಾಗಾಗಬೇಕಂತಂದರೆ ಕಪಟತನವನ್ನು, ಅಪ್ರಾಮಾಣಿಕತೆಯನ್ನು ಬಿಟ್ಟುಬಿಡ್ರಿ. ಎಲ್ಲ ನಾಚಿಕೆ ಉಂಟು ಮಾಡುವಂಥ ಗುಪ್ತವಾದದ್ದನ್ನು ತ್ಯಜಿಸಿರಿ. ದೇವರ ವಾಕ್ಯವನ್ನು ಹಿಡಿದುಕೊಂಡು ನಡೆಯಿರಿ. ಬೆಲ್ಲಿಗ್ರಾಮನ್ನು ನೋಡಿ. ಬೆಲ್ಲಿಗ್ರಾಮ್ ಲಕ್ಷಾಂತರ ಜನರಿಗಾಗಿ ಪ್ರಾರ್ಥಿಸಿದಂಥ ಒಬ್ಬ ಘನ ಸೇವಕ. ಆದರೆ ಸತ್ಯವೇದವನ್ನು ಮಾತ್ರ ಟ್ರೂತ್ ಈಸ್ ದ ಟ್ರೂತ್, ಸತ್ಯವೇ ನಮ್ಮನ್ನು ನಡೆಸ್ತದೆ ಎಂಬುದಾಗಿ ಬದುಕಿನ ಕಟ್ಟ ಕಡೆಯವರೆಗೂ ಅವರು ಸತ್ಯವನ್ನೇ ಮಾತನಾಡಿದರು. ಸತ್ಯ ನಮ್ಮನ್ನು ನಡೆಸ್ತದೆ. ದೇವರ ವಾಕ್ಯವನ್ನು ನೀವು ನಿಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಒಪ್ಪಿಸಿಕೊಂಡು, ಆಗ ನಿಮ್ಮ ಜೀವಿತದಲ್ಲಿ ಒಂದು ಅತ್ಯುತ್ತಮವಾದಂಥ ಬದಲಾವಣೆಗಳನ್ನು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಸ್ವಂತ ಜೀವನದಲ್ಲಿ ಆಗಲಿ, ಮತ್ತೊಬ್ಬರಿಗೆ ನೀವು ಆಲೋಚನೆ ಕೊಡುವಾಗಲಿ ನೀವು ಹೇಳಿ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ ಎಂಬುದಾಗಿ ಹೇಳಿ. ಹಾಗೆ ನೀವು ಗದರಿಸುವಂಥ ಅಧಿಕಾರವನ್ನು ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನೀವು ಸತ್ಯವೇದವನ್ನು ಹಿಂಬಾಲಿಸುವುದೋ, ಶ್ರೀಮಂತರನ್ನು ಮೆಚ್ಚಿಸುವುದಕ್ಕೋ, ಗೆಳೆಯರನ್ನು ಮೆಚ್ಚಿಸುವುದಕ್ಕೋ, ಗೆಳತಿಯರನ್ನು ಮೆಚ್ಚಿಸುವುದಕ್ಕೋ ಅಲ್ಲ. ಸತ್ಯವನ್ನು ಜಗತ್ತಿನ ಮೂಲೆ ಮೂಲೆಗೆ ಕಟ್ಟ ಕಡೆಯವರೆಗೂ ನೀವು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟಿದ್ದೀರಿ. ದೇವರ ವಾಕ್ಯ ನಿಮ್ಮನ್ನು ಘನವಾಗಿ ನಡೆಸ್ತದೆ. ಘನವಾಗಿ ತಮ್ಮ ಆಲೋಚನೆಗೆ ತಕ್ಕಂತೆ ಮೊದಲು ಭಾವಿಸಿ ದೇವರ ಅರ್ಥವನ್ನು ಹಂಚುವಂಥದ್ದನ್ನು ಮಾಡುವುದನ್ನು ನೀವು ಹಿಂದೆ ನಿಲ್ಲಿಸಿ ಪವಿತ್ರಾತ್ಮನ ಅಭಿಷೇಕದ ಬೋಧನೆಯ ಬಗ್ಗೆ ನೋಡುವುದಾದರೆ, ಈ ಸತ್ಯದ ಬಗ್ಗೆ ಬಹಳ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯ ಮೊದಲನೆಯ 5 ಪುಸ್ತಕಗಳಲ್ಲಿ ಹೇಳಲಾಗಿದೆ. ನೀವು ಮತ್ತಾಯ 3:11, ಮಾರ್ಕ್ 1:8, ಲೂಕ 3:16, ಯೋಹಾನ 1ನೇ ಅಧ್ಯಾಯ 33, ಅಪೊಸ್ತಲರ ಕೃತ್ಯಗಳು 1:5 ನೀವು ನೋಡಿ. ಸ್ಪಷ್ಟವಾಗಿ ದೇವರು ಹೇಳ್ತಾರೆ. ಸ್ಪಷ್ಟತೆ, ದೇವರ ವಾಕ್ಯದಲ್ಲಿ ಸ್ಪಷ್ಟತೆ ಹೇಗಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತದೆ. 1 ಯೋಹಾನ 33 ನೋಡಿ, ನಾನು ಆತನನ್ನು ಅರಿತಿಲ್ಲ, ಆದರೆ ನೀರಿನಿಂದ ಬ್ಯಾಪ್ಟಿಸಮ್ ಮಾಡಿಸುವುದಕ್ಕಾಗಿ ನನ್ನನ್ನು ಕಳಿಸಿದ ಆತನೇ ನನಗೆ ಯಾವತ್ತನ ಮೇಲೆ ಆತ್ಮನ ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನಿಂದ ಬ್ಯಾಪ್ಟಿಸಮ್ ಮಾಡಿಸುವ ಆತನು ಎಂದು ಹೇಳಿದನು. ಪ್ರಿಯರೇ, ಪವಿತ್ರಾತ್ಮನ ಅಭಿಷೇಕವನ್ನು ಕರೆಯೋಣ, ಪವಿತ್ರಾತ್ಮನ ಅಭಿಷೇಕವನ್ನು ಗೌರವಿಸೋಣ. ಪವಿತ್ರಾತ್ಮನ ಅಭಿಷೇಕ ನಮಗೆ ದಾರಿ ತೋರಿಸುವವರಾಗಿದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಪ್ರಕೃತಿಯನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಅತಿವೃಷ್ಟಿ ಅನಾವೃಷ್ಟಿ ಆಗಬಾರ್ದು ದೇವರೇ, ಸಹಾಯ ಮಾಡಪ್ಪ. ಈ ಲೋಕದ ಸಮಸ್ತವು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀರಿ ದೇವರೇ. ಕರ್ತನೆ, ಸಹಾಯ ಮಾಡಪ್ಪ, ಸಹಾಯ ಮಾಡು ತಂದೆ. ಮೇಘಗಳು ಸ್ಫೋಟಗೊಳ್ಳುವುದು ನಿಲ್ಲಲಿ ಸ್ವಾಮಿ, ಹಿಮಗಳು ಕರಿಗೆ ಸಮುದ್ರ ಹೆಚ್ಚಿಸುವುದು ನಿಲ್ಲಲಿ ತಂದೆ.
ತುಫಾನುಗಳು ನಿಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.